Elections are important provided they produce really good men. ಅವ್ರ ಪರವಾಗಿ ನಿಂತ್ಕೊಳ್ಳೋದು ಒಬ್ಬ ಹೋರಾಟಗಾರನ ಕರ್ತವ್ಯ. ನದಿಯೇ 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 ರಾಜನ್ಯಾರು ಸಾಮಾಜಿಕ ಸಮಾನತಾ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ನಾಯಕ ಅಂಬೇಡ್ಕರ್ ಅವರ ಜಯಂತಿಯ ದಿನ ಇಂದು, ಜನ್ಮದಿನ ಇಂದು. ಈ ಸಮಯದಲ್ಲಿ ಅವರಿಗಾದ ಅನ್ಯಾಯ, ಅಪಮಾನ ಮತ್ತು ಅವರ ಸಾಧನೆಗಳನ್ನು ನಾವೆಲ್ಲರೂ ಖಂಡಿತವಾಗಿಯೂ ತಿಳಿಯಬೇಕು ಮತ್ತು ತಿಳಿಸಬೇಕು ಕೂಡ. ಇದ್ರು ಮುಂಬೈ ವಿಧಾನಸಭಾ ಸದಸ್ಯರಾಗಿ ಮತ್ತು ಮುಂಬೈನ ವಿಧಾನಸಭೆಯಿಂದ ವಿರೋಧ ಪಕ್ಷದ ನಾಯಕನಾಗಿಯೂ ಕೂಡ ಇದ್ದರು. ಮುಂಬೈ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿ ಮತ್ತು ಬ್ರಿಟಿಷ್ ಭಾರತದ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಕೂಡ ಇದ್ದವರು. ಬ್ರಿಟಿಷ್ ಭಾರತದ ಭೂಸೇನಾ ಮಹಾದಂಡನಾಯಕನಾಗಿ ಬ್ರಿಟಿಷ್ ಭಾರತ ಸರ್ಕಾರದ ಸೆಂಟ್ರಲ್ ಪವರ್ ಬೋರ್ಡ್ನ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದವರು ನಮ್ಮ ಅಂಬೇಡ್ಕರ್ ಅವರು. ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವರಾಗಿ, ರಾಜ್ಯಸಭಾ ಸದಸ್ಯರಾಗಿ ಹಾಗೂ ಭಾರತದ ಸಂವಿಧಾನ ಶಿಲ್ಪಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಅಂಬೇಡ್ಕರ್ ಅವರು. ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕೂಡ ಹುಟ್ಟುಹಾಕಿದವರು ಅಂಬೇಡ್ಕರ್ ಅವರು. ಅದನ್ನು ಕೂಡ ನಾವು ಈ ಕ್ಷಣದಲ್ಲಿ ನೆನಪಿಸಬೇಕು. ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಹುಟ್ಟುಹಾಕಿದವರು. ಅವರು ಬರೆದಂತಹ ಕೆಲವು ಪುಸ್ತಕಗಳಲ್ಲಿ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಪುಸ್ತಕ ಕೂಡ ತುಂಬ ಮುಖ್ಯವಾದವು. ಅವರು ಬರೆದಂತಹ ಪ್ರಾಬ್ಲಮ್ ಆಫ್ ದಿ ರೂಪಿ ಪುಸ್ತಕದ ಆಧಾರದಲ್ಲಿ ಭಾರತದ ರಿಸರ್ವ್ ಬ್ಯಾಂಕ್ ಕೂಡ ಸ್ಥಾಪನೆಯಾಯಿತು. 1952ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಅಂಬೇಡ್ಕರ್ ಅವರು ಸ್ಪರ್ಧಿಸಿದ್ದರು. ಆದರೆ ಆ ಚುನಾವಣೆಯಲ್ಲಿ ಅವರ ಸೋಲಾಯಿತು ಕೂಡ. ನಂತರದಲ್ಲಿ ರಾಜ್ಯಸಭಾ ಸದಸ್ಯರಾದರು. ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಜೆಗಳಿಗೂ ಸಮಾನ ಹಕ್ಕುಗಳನ್ನು ತಂದರು. ಎಲ್ಲರಿಗೂ ಮತದಾನದ ಹಕ್ಕನ್ನು ನೀಡಿದರು. ಎಲ್ಲ ಭಾರತೀಯರಿಗೂ ಪ್ರಜೆಗಳಿಗೂ ಓಟಿನ ಹಕ್ಕು, ಶೋಷಿತ ಸಮುದಾಯಗಳಿಗೆ ಪ್ರತ್ಯೇಕ ಚುನಾಯಕಗಳನ್ನು ಅಂದರೆ ಪ್ರತ್ಯೇಕ ಮತಕ್ಷೇತ್ರವನ್ನು ಅಂಬೇಡ್ಕರ್ ಅವರು ಕೇಳಿದ್ರು ಆ ಸಮಯದಲ್ಲಿ. ಅಂದರೆ ಅವಾಗ ಬ್ರಿಟಿಷ್ ಸರ್ಕಾರ ಇತ್ತಲ್ಲ, ಆ ಬ್ರಿಟಿಷ್ ಸರ್ಕಾರ ಸಮಯದಲ್ಲಿ ಅದೊಂದು 2 ವರ್ಷದ ಹೋರಾಟ ಕೂಡ ಇದೆ. ಅದನ್ನು ನಾನು ಚಿಕ್ಕದಾಗಿ ಹೇಳ್ತೇನೆ, ದೊಡ್ಡದಾಗಿ ಹೇಳಕ್ಕೆ ಹೋಗಲ್ಲ. ಆದರೆ ಗಾಂಧೀಜಿ ಮತ್ತು ಅಂದಿನ ಸ್ವತಂತ್ರ ಮುಂಚೂಣಿಯಲ್ಲಿದ್ದ ನಾಯಕರುಗಳಿದ್ದಾರಲ್ಲ, ಅವರೆಲ್ಲ ಭಾರತೀಯರೆಲ್ಲರಿಗೂ ಓಟಿನ ಅವಕಾಶವನ್ನು ಮತ್ತು ಶೋಷಿತರಿಗೆ ಪ್ರತ್ಯೇಕ ಮತಕ್ಷೇತ್ರ ನೀಡುವ ಅವಕಾಶವನ್ನು ಕಟುವಾಗಿ ಟೀಕಿಸಿದ್ರು. ಅಂದಿನ ಗಾಂಧೀಜಿ ಮತ್ತು ಅಂದಿನ ರಾಜಕೀಯ ನಾಯಕರುಗಳೆಲ್ಲ ಕಟುವಾಗಿ ಟೀಕಿಸಿದ್ರು. ಆದರೂ ಎಲ್ಲ ವಿರೋಧಗಳ ನಡುವೆ ಕೂಡ ಅಂಬೇಡ್ಕರ್ ಅವರು ಬಯಸಿದಂಥ ಸಕಲರಿಗೂ ಮತದಾನದ ಹಕ್ಕು ದೊರೆಯಿತು. ಆದರೆ ಚುನಾಯಕಗಳನ್ನು ಕೈ ಬಿಡುವಂತೆ ಈಗಿನ ಮೀಸಲು ಸ್ಥಾನಗಳಿಗೆ ಒಪ್ಪುವಂತೆ ಮಾಡಲಾಯಿತು ಅಂಬೇಡ್ಕರ್ ಅವರನ್ನು. ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಕುಳಿತರು. ಅಂಬೇಡ್ಕರ್ ಅವರಿಗೆ ಒತ್ತಡ ತಂದರು. ಒತ್ತಡ ಪೂರಕವಾಗಿಯೇ ಚುನಾಯಕಗಳನ್ನು ಕೈ ಬಿಡುವಂತೆ ಮಾಡಿದರು. ಅಂಬಾಗಿ ಎಲ್ಲರೂ ಒತ್ತಡ ತಂದುಬಿಟ್ರು. ಹಾಗಾಗಿ ಚುನಾಯಕಗಳನ್ನು ಕೈಬಿಟ್ರು. ಇದರಿಂದಾಗಿ ಶೋಷಿತ ಸಮುದಾಯಗಳೇನಿದೆ ಅವುಗಳಿಗೆ ತುಂಬಾ ಅನ್ಯಾಯವಾಯಿತು ಆ ಕಾಲದಲ್ಲಿ. ಆದರೆ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಅವರಿಗೆ ಸರಿಯಾದ ಬೆಲೆಯೇ ಸಿಕ್ಕಿಲ್ಲ. ಅದರ ಬದಲಾಗಿ ಕೇವಲ ಅಪಮಾನ, ನೋವುಗಳೇ ಸಿಕ್ಕಿವೆ. ಅದರಲ್ಲೂ ಅಂದಿನ ರಾಜಕಾರಣಿಗಳು, ಅದರ ಸರ್ಕಾರಗಳು, ಅಂದಿನ ನಾಯಕರುಗಳು ಅಂತ ಕರೆಯಲ್ಪಡುವವರು ಇದ್ದಾರಲ್ಲ, ಅವರುಗಳಂತೂ ಅವರನ್ನು ಹೇಳುವುದೇ ಬೇಡ. ಅವರನ್ನು ಅಂಬೇಡ್ಕರ್ ಅವರನ್ನು ನಡೆಸಿಕೊಂಡ ರೀತಿ ಅಂತೂ ತುಂಬ ಬೇಸರದ ಸಂಗತಿ, ತುಂಬಾನೇ.